ಮುದುವತ್ತಿ ಗ್ರಾಮದಲ್ಲಿ ವಿಶೇಷ ವಿಜೃಂಭಣೆ ಹನುಮ ಜಯಂತಿ. ಒಕ್ಕಲೇರಿ ಹೋಬಳಿ ವ್ಯಾಪ್ತಿಯ ಮುದುವತ್ತಿ ಗ್ರಾಮದಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನವಿದ್ದು, ಪ್ರತಿ ವರ್ಷವೂ ಸಹ ಹನುಮ ಜಯಂತಿ ದಿನವನ್ನು ವಿಶೇಷ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತೇವೆ. ಈ ದಿನದಂದು ದೇವರಿಗೆ ವಿಶೇಷ ಪೂಜೆ ಮತ್ತು ಹೂವಿನ ಅಲಂಕಾರ ಮಾಡುವ ಜೊತೆಗೆ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಹಾಗೂ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸುತ್ತೇವೆ. ರಾತ್ರಿ 11 ಅಥವಾ 12 ಗಂಟೆಯ ತನಕ ಮೆರವಣಿಗೆ ನಡೆಯುತ್ತದೆ. ಪ್ರತಿ ಮನೆಯ ಬಳಿ ಮಹಿಳೆಯರು ನೀರಿನಿಂದ ತೊಳೆದು ರಂಗೋಲಿ ಹಾಕಿ ದೇವರಿಗೆ ಸ್ವಾಗತ ಕೋರಿ ಪೂಜೆ ಮಾಡಿಸುತ್ತಾರೆ. ರಾತ್ರಿ ಸಮಯ ಡಿಜೆ ಇರುವ ಕಾರಣ ಯುವಕರು ಮಕ್ಕಳು ಹೆಚ್ಚಾಗಿ ಆಗಮಿಸಿ ಕುಣಿದು ಕುಪ್ಪಳಿಸುತ್ತಾರೆ. ಗ್ರಾಮಸ್ಥರ ಸಹಕಾರದೊಂದಿಗೆ 25 ವರ್ಷಗಳಿಂದ ಪೂಜೆ ಮಾಡುತ್ತಾ ಬಂದಿದ್ದೇವೆ. ಜೊತೆಗೆ ದೇವರ ಆಶೀರ್ವಾದವು ಈ ಗ್ರಾಮದ ಮೇಲಿದೆ ಎಂದು ಭರತ್ ತಿಳಿಸಿದ್ದಾರೆ. ಪ್ರತಿ ವಾರವೂ ದೇವಸ್ಥಾನದಲ್ಲಿ ಪೂಜೆ ಇರುತ್ತದೆ. ಹಬ್ಬದ ದಿನಗಳಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಳುತ್ತೇವೆ. ಗ್ರಾಮದವರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿ ಪೂಜೆ ಸಲ್ಲಿಸುತ್ತಾರೆ. ಇಂದು 500ಕ್ಕೂ ಹೆಚ್ಚಿನ ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೆದು ಪೂಜೆ ಮಾಡಿಸಿದ್ದಾರೆ ಎಂದು ಪೂಜಾರಿ ತಿಳಿಸಿದ್ದಾರೆ. ನಮ್ಮ ಹೆಸರು ಭರತ್ ಅಂತ. ಈ ಕಡೆ ನೋಡ್ಕೊಂಡು ಗ್ರಾಮಸ್ಥರು. ಪ್ರತಿ ವರ್ಷ ಇದೇ ರೀತಿ ನಾವು ಕಾರ್ಯಕ್ರಮನ ನಡೆಸ್ಕೊಡ್ತಾ ಇರ್ತೀವಿ. ಏನೇ ಇದ್ರೂ ಡಿಜೆ ಇರುತ್ತೆ, ನಮ್ಮದು ಮೆರವಣಿಗೆ ಇರುತ್ತೆ. ಮೇನು ಏನಂದರೆ ದೇವ್ರ ಮೆರವಣಿಗೆ ಚೆನ್ನಾಗಿ ನಡೆಯುತ್ತೆ ಪ್ರತಿ ವರ್ಷನೂ. ಭಕ್ತಾದಿಗಳು ಅಷ್ಟೇ ತುಂಬ ಜನ ಎಲ್ಲರೂ ಸಹಕರಿಸಿ ಚೆನ್ನಾಗಿ ಮಾಡ್ತೀವಿ. ಎಲ್ಲ ಗ್ರಾಮಸ್ಥರು ಚೆನ್ನಾಗಿ ಅನುಕೂಲ ಮಾಡ್ತಾರೆ. ವರ್ಷ ಮಾಡ್ತೀರಾ? ಪ್ರತಿ ವರ್ಷ ಇವತ್ತೇನು ಕಾರ್ಯಕ್ರಮ ಇರುತ್ತೆ? ಇವತ್ತಿನ ಬೆಳಗಿನ ಕಾರ್ಯಕ್ರಮ ನಮ್ಮದು ವಿಶೇಷ ಏನಿರುತ್ತೆ? ಹನುಮ ಜಯಂತಿ ಇದೆ. ಹನುಮ ಜಯಂತಿ ಇದು ಹಮ್ಮಿಕೊಂಡಿದ್ದೀವಿ ನಾವು ಈ ಕಾರ್ಯಕ್ರಮನ. ಮೆರವಣಿಗೆ ಎಷ್ಟು ಗಂಟೆ ಮಾಡ್ತೀರಾ? ಮೆರವಣಿಗೆ ಒಂದು 11 ಗಂಟೆವರೆಗೂ ನಡೀತದೆ. ಊರೆಲ್ಲ ಓಡಾಡ್ತೀರಾ? ಊರು ಅಲ್ಲಿ ಭಕ್ತಾದಿಗಳು ಅಲ್ಲೇ ಪೂಜೆ ಕೊಡ್ತಾರೆ. ಸುಮಾರು ಜನ ತುಂಬಾ ಜನ ಇಲ್ಲಿ ಬಂದು ಪೂಜೆ ಕೊಡ್ತಾರೆ. ಬೆಳಗ್ಗೆಯಿಂದ ಮಾಮೂಲಿ ಬಾವುಟ ಕಟ್ಟೋದು, ಅಭಿಷೇಕ ಅಲಂಕಾರ ಎಲ್ಲ ಮಾಡಿಕೊಂಡು ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನ ಕಾರ್ಯಕ್ರಮ ಮತ್ತೆ ಪೂಜೆ ಮಾಡಿ ಮತ್ತೆ ನೈಟಿಗೆ ಎಲ್ಲರೂ ಮನೆಗೂ ಎಲ್ಲ ಪೂಜೆ ತಗೋಬರ್ತಾರೆ. ಈ ಪೂಜೆ ಮಾಡಿ ಮತ್ತೆ ಎಲ್ಲ ಪ್ರಸಾದ ವಿನಿಯೋಗ ಮಾಡಿ ಮತ್ತೆ ಮೆರವಣಿಗೆ ಮಾಡ್ಕೊಂಡು ಮತ್ತೆ ಊರೆಲ್ಲ ರೌಂಡ್ ಮಾಡ್ಕೊಂಡು ಮತ್ತೆ ದೇವ್ರನ್ನ ತಂದು ಇಲ್ಲಿ ದೇವಸ್ಥಾನ ಹತ್ರ ಇಡ್ತೀವಿ. ಈ ದೇವ್ರ ಬಗ್ಗೆ ಏನ್ ಹೇಳ್ತೀರಾ? ಎಷ್ಟು ವರ್ಷ ಮಾತಾಡ್ತಾರೆ? ಅದು ವಿಶೇಷ. ಭರತ್ ಅಂತ ಇದ್ರು 3 ವರ್ಷದಿಂದ ತುಂಬಾ ಸೂಪರ್ ಆಗಿ ಎಲ್ಲ ಒಂದೊಂದು ವರ್ಷಕ್ಕೆ ಒಂಥರ ಅಲಂಕಾರ ಮಾಡಿಸ್ತಾ ಇದ್ದಾರೆ. ಎಲ್ಲ ಊರ